ಎಷ್ಟು ಮಾಡ್ತಾರೆ ಇದಕ್ಕೆ ಹೋಗಿ ಅಂತ ಅದು ಮರೆತರು ನಮ್ಮೂರು ಎಂದೆಂದು ನಮ್ಮೂರು ಮೈಸೂರು. ಹಾಯ್ ನಮಸ್ಕಾರ, ನಾನು ನಿಮ್ಮ ಆರ್ ಕೆ ಕುಂದಾಪುರ. ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಮೈಸೂರಲ್ಲಿದ್ದೇನೆ. ಮೈಸೂರು ಅಂತ ಹೇಳಿದ್ರೆ ಒಂದು ಮೈಸೂರು ಪ್ಯಾಲೇಸು, ಇನ್ನೊಂದು ಮೈಸೂರು ಪಾಕು, ಹಾಗೆ ನಾನ್ ವೆಜ್ ಪ್ರಿಯರಿಗೆ ಹನುಮಂತು ಪಲಾವ್ ತಿನ್ಲಿಕ್ಕೋಸ್ಕರ ಒಂದು ಗಲ್ಲಿಗೆ ಎಂಟ್ರಿ ಆಗಿದ್ದೆ. ನಾನು ಒಂದು ತಿನ್ಕೊಂಡು ಬರುವ ಒರಿಜಿನಲ್ ಎಲ್ಲಿದೆ ಅಂತ ಹುಡುಕಿ ತಿನ್ಬೇಕಂತ ಹೇಳಿ ಮೈಸೂರನ್ನ ಏನಿಲ್ಲ ಅಂದ್ರೆ ಒಂದು 6 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ತಿರುಗಾಡ್ತಿದ್ದೇನೆ. ಬನ್ನಿ, ನಾನು ಹೋಗ್ತೇನೆ, ನಿಮ್ಗೂ ತೋರಿಸ್ತೇನೆ, ಆಯ್ತಾ? ಒಂದ್ಸಲ ಮೈಸೂರು ಪಲಾವನ್ನ ಟೇಸ್ಟ್ ಮಾಡೋಣ. ಯಾಕಂದ್ರೆ ನಾವು ತುಂಬಾ ಸಲ ಬಂದಾಗ ಬೇರೆ ಹೋಗಿದ್ದೆ, ಒರಿಜಿನಲ್ ಹೋಗಿಲ್ಲ. ಇವತ್ತು ಏನೇ ಆಗ್ಲಿ ಒರಿಜಿನಲ್ ವಿಸಿಟ್ ಮಾಡ್ಬೇಕಂತ. ಹನುಮಂತು ಪಲಾವನ್ನ ಟೇಸ್ಟ್ ಮಾಡ್ಬೇಕಂತಿದ್ರೆ ಹನುಮಂತು ಪಲಾವ್ ಹತ್ರ ನಿಮ್ಗೆ ಪಾರ್ಕಿಂಗ್ ಸಿಗಲ್ಲ. ನೀವು ಆಲ್ಮೋಸ್ಟ್ ಬರ್ಬೇಕಾಗಿರೋ ಪ್ಲೇಸ್ ಏನಂತ ಹೇಳಿದ್ರೆ ಸರ್ಕಾರಿ ಆಯುರ್ವೇದಿಕ ಕಾಲೇಜು ಮತ್ತು ಆಸ್ಪತ್ರೆ ಇದೆಯಲ್ಲ, ಅಲ್ಲೆಲ್ಲಾರು ಬಂದ್ರೆ ನಿಮ್ಗೆ ವೆಹಿಕಲ್ ಅನ್ನ ಪಾರ್ಕಿಂಗ್ ಮಾಡ್ಲಿಕ್ಕೆ ಪಾರ್ಕಿಂಗ್ ಜಾಗ ಸಿಗುತ್ತೆ. ಅಲ್ಲಿ ಬಂದು ನೀವು ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಜಸ್ಟ್ ಒಂದು 500-300 ಮೀಟರ್ ವಾಕ್ ಮಾಡಿ. ನಾನು ಶಾಪ್ ಹತ್ರನೇ ಹೋಗ್ಬೇಕಂತ ಹೇಳಿದ್ರೆ ಆಗಲ್ಲ. ನೆಕ್ಸ್ಟ್ ಬಂದಾಗ ಒಂಚು ಜಾಗ್ರತೆ ಎಂದಿರಿ, ವೆಹಿಕಲ್ ಅನ್ನ ಸುಮಾರು ಹಿಂದ್ಗಡೆನೆ ಪಾರ್ಕಿಂಗ್. ಸರ್ಕಾರಿ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ, ಅಲ್ಲಿಗೆ ಬಂದು ನೀವು ವೆಹಿಕಲ್ ಅನ್ನ ಎಲ್ಲಿ ಬೇಕಾದ್ರೂ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ತುಂಬಾ ಪಾರ್ಕಿಂಗ್ ಸ್ಪೇಸಸ್ ಇದೆ. ನೀವು ವೆಹಿಕಲ್ ಅನ್ನ ಆರಾಮ್ಸೆ ಆಗಿ ಪಾರ್ಕಿಂಗ್ ಮಾಡಿ ಮತ್ತೆ ವಾಕ್. ಒರಿಜಿನಲ್ ಬ್ರ್ಯಾಂಡ್ ಅನ್ನ ಹುಡುಕ್ಲಿಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ, ಉದಾಹರಣೆ ಹನುಮಂತು ಪಲಾವ್ ಅನ್ನ ನಾವು ಹುಡುಕ್ಲಿಕ್ಕೆ ಹೋಗ್ತಿದ್ವಿ ಅಂತ ಹೇಳಿದ್ರೆ ದಾರಿಯಲ್ಲಿ ತುಂಬಾ ಹನುಮಂತು ಪಲಾವ್ ಅಂತ ಸಿಗ್ತದಂತೆ. ನಾವು ಹೋದಾಗ್ಲೂ ನಂಗೆ ತುಂಬಾ ಸಲ ಹನುಮಂತು ಪಲಾವ್ ಎಲ್ಲ ಸಿಕ್ಕಿದೆ, ಆದ್ರೆ ಒರಿಜಿನಲ್ ಯಾವ್ದಂತ ಗೊತ್ತಾಗಲ್ಲ, ಆಯ್ತಾ? ಅದನ್ನೇ ನಾವು ಒರಿಜಿನಲ್ನೇ ಹುಡುಕ್ಬೇಕಂತ ಹೇಳಿದ್ರೆ ನಮ್ಗೆ ಭಾರಿ ಕಷ್ಟ. ಆದ್ರೆ ನಾವು ಟ್ರೈ ಮಾಡ್ತೇವೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ಇವತ್ತು ನಾನು ಒರಿಜಿನಲ್ ಹುಡುಕುದೆ ಫಿಕ್ಸ್ ಆಗಿ. ಈ ಲಾಗ್ ವಿಡಿಯೋ ಮಾಡೋರಿಗೆ ಇರುವಂತ ದೊಡ್ಡ ಸವಾಲ್ ಏನ್ ಗೊತ್ತಾ? ಎಲ್ಲರಿದ್ರು ಮಾತಾಡ್ಕೊಂಡು ಹೋಗುವಂತದ್ದು. ಒಂದ MC ಆಗಿರ್ಬೇಕು, ಇಲ್ಲ ಮರ್ಯಾದೆ ಸತ್ತವನಾಗಿದ್ರೆ ಓಕೆ, ಎಲ್ಲ ನೋಡ್ತಾರೆ. ಬಡ್ಡಿ ಮಗನಿಗೆ ಏನು ಮಾನಸಿಕ ಆಗಿದೆ, ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ತಾನೆ. ಬಟ್ ಎಲ್ಲ ಪ್ರಾಬ್ಲಮ್ಸ್ ಇರುವುದಿದೆ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಕು. ಡೋಂಟ್ ಕೇರ್. ಡಾಕ್ಟರ್ ಒಬ್ರು ಹೇಳಿಲ್ವಾ, ಟೆನ್ಷನ್ ತಗೊಳ್ಬಾರ್ದು ಯಾವತ್ತು. ಬಿಂದಾಸ್. ಒರಿಜಿನಲ್ ಅಂತ ಗೊತ್ತಿಲ್ಲ ನನಗೆ, ಆದ್ರೂ ಒಳಗಡೆ ಹೋದಾಗ ಫಸ್ಟ್ ಟೇಬಲ್ಲಿಗೆ ಪೇಪರನ್ನು ತಂದು ಹಾಕ್ತಾರೆ. ಯಾಕಂದ್ರೆ ಅದು ಗ್ರೇವಿ ಎಲ್ಲ ಕೆಳಗಡೆ ಬೀಳುತ್ತೆ, ಆ ಥರ ಸಮಸ್ಯೆಯಿಂದ ನಾವು ಹೋಗಿ ಕೂತ್ಕೊಂಡೆ. ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ನಮ್ಮ ನೆಚ್ಚಿನ ಪಲ್ಲಕ್ಕಿ ಮೂವಿ ಹೀರೋ ಆದಂಥ ಪ್ರೇಮ್ ಅವರು ಇಲ್ಲೇ ಇದು ಮಾಡಿದ್ದು ಒರಿಜಿನಲ್ ಪಲಾವ್ ಅಂತ ಹೇಳಿದರು. ಅದಕ್ಕೆ ನಾನು ಎಂಟ್ರಿ ಆದೆ. ಪಲಾವ್ ಮಾತ್ರ ಸಾಕತ್ತಾಗಿತ್ತು ನನ್ನ ಟೇಸ್ಟಿಗೆ. ಯಾಕಂದರೆ ನಾವು ಜಾಸ್ತಿ ಮಂಗಳೂರಿನವರಾದ್ರಿಂದ ಫಿಶ್ ಪ್ರಿಯರು. ನಮಗೆ ಮಟನ್ನು ಬಗ್ಗೆ ಅಷ್ಟೊಂದು ಐಡಿಯಾ ಇರೋಲ್ಲ. ಫಿಶ್ಶು ಆದರೆ ಯಾವ ಫಿಶ್ ಈ ಫಿಶ್ ಅಂತ ತಿಳ್ತೇವೆ. ನಾನು ಮಟನ್ ಚಾಪ್ಸು ಮತ್ತು ಹಾಫ್ ಮಟನ್ ಪಲಾವ್ ತಗೊಂಡೆ. ಹೊಟ್ಟೆ ತುಂಬಿತು. ಬಿಲ್ ಒಂದು 400 ಸಮಥಿಂಗ್ ಆಯಿತು. ಅದರ ಊಟ ಮಾತ್ರ ಒಳ್ಳೆ ಇತ್ತು. ಅದರಿಂದ ನನಗೆ ಏನು ಇದು ಒರಿಜಿನಲ್ಲು ಡೂಪ್ಲಿಕೇಟ್ ಆ ಥರದ್ದೇನು ಫೀಲಿಂಗ್ ಬಂದಿಲ್ಲ. ಯಾಕಂದರೆ ಕೊಟ್ಟ ಹಣಕ್ಕೆ ಯಾವತ್ತೂ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅದರಿಂದ ನಿಮಗೆ ಒರಿಜಿನಲ್ಲು ಡೂಪ್ಲಿಕೇಟ್ ಅಂತ ಏನು ಅನಿಸಲ್ಲ ಅಂದ್ಕೊಳ್ತೇನೆ. ಇಲ್ಲಿ ನನಗಾಗಿದ್ದು ಹಾಗೆ. ಪೀಸ್ ಎಲ್ಲ ಸೂಪರ್ ಆಗಿತ್ತು. ಮಟನ್ ಒಂದು ಖುಷಿ ಆಯಿತು. ಮತ್ತೊಂದು ಖುಷಿಯಾಗಿದ್ದು ಏನಂತ ಹೇಳಿದರೆ, ನಮ್ಮ ಬಾಸು ಪಲ್ಲಕ್ಕಿ ಪ್ರೇಮ್ ಅವ್ರು ಇಲ್ಲಿ ಬಂದಿದ್ರಲ್ಲ, ನೆನಪಿರಲಿ ಪ್ರೇಮು, ಅದು ನಂಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನಾನು ಅವ್ರ ದೊಡ್ಡ ಫ್ಯಾನು. ಬಿಡು ಕದ್ದು ಅಂತ. PM ಸ್ಟ್ರೀಟ್ ಮಾರ್ಕೆಟ್ ಬಿಲ್ಡಿಂಗ್ ಇದೆಯಲ್ಲ, ಅದರಲ್ಲಿರೋದು ಒರಿಜಿನಲ್ ಪಲಾವ್, ಆಯ್ತಾ? ಯಾಕಂದ್ರೆ ನಾನು ಆಲ್ಮೋಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದೆ, ಈವನ್ ChatGPT ಅಲ್ಲಿ ಸರ್ಚ್ ಮಾಡಿದಾಗ ಹೇಳಿದ್ದಿದೆ ಹನುಮಂತು ಪಲಾವ್. ಮೈಸೂರಿಗೆ ಬಂದ್ರೆ ಮಿಸ್ ಮಾಡಬೇಡಿ, ಫುಡ್ ಒಳ್ಳೆ ಇದೆ, ವೇಸ್ಟ್ ಮಾಡಿ. ಹನುಮಂತು ಇದೆ ನೋಡಿ, ಹನುಮಂತು ಪಲಾವ್ ಏನೋ ಗೊತ್ತಿಲ್ಲ, ಇದು ರೆಡ್ ಬೋರ್ಡ್ ಅಲ್ಲಿ ಇದೆ ಅನ್ಸುತ್ತೆ. ಫುಲ್ ಜನ ರಾಶಿ, ಗೊತ್ತಿಲ್ಲ. ಮನೆ ಹನುಮಂತು ಅಂತ ಇದೆ. ಬಿರಿಯಾನಿಯಲ್ಲಿ ಕನ್ಫ್ಯೂಸ್ ಏನ್ ಗೊತ್ತಾ, ಬೋರ್ಡ್ ಕಲರ್ ಚೇಂಜ್ ಇದೆ, ಆದ್ರೆ ಟೇಸ್ಟ್ ಗೊತ್ತಿಲ್ಲ. ಪಾರ್ಸೆಲ್ ತಗೊಂಡೋಗಿ ಚೆಕ್ ಮಾಡ್ಬೇಕಷ್ಟೇ. ಆದ್ರೆ ನಂಗೆ ಅದೇ ಟೇಸ್ಟ್ ಚೆನ್ನಾಗಿತ್ತು ಅನ್ಸಪ್ಪ, ಗೊತ್ತಿಲ್ಲ ನಿಮ್ಗೆ ಯಾವುದು ಅಂತ. ಆಯ್ತಾ, ಮತ್ತೊಂದು ಹನುಮಂತು ಬಿರಿಯಾನಿ, ಆಯ್ತಾ? ಶಾಕ್ ಆಗ್ತಾ ಉಂಟು. ಸಿಗ್ನೇಚರ್ ಔಟ್ಲೆಟ್ ಅಂತೆ, ಒರಿಜಿನಲ್ ಅಂತೆ, ಯಾವ್ದು ಬೋರ್ಡ್ ಏನೋ ಗೊತ್ತಿಲ್ಲ. ಒಂದೊಂದ್ಸಲ ರಿಕ್ಷಾದವ್ರನ್ನ ಕೇಳಿದ್ರು, ಅವರು ಫೇಕ್ ಅಡ್ವೈಸ್ ಅಂತಲ್ಲ, ಒಳ್ಳೆ ಅಡ್ವೈಸ್ ಅಂತಲ್ಲ, ಬಟ್ ಒಂದು ಸಜೆಸ್ಟ್ ಮಾಡ್ತಾರೆ ಇದಕ್ಕೆ ಹೋಗಿ ಅಂತ. ಅದನ್ನು ನಂಬ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆದ್ರೂ ಕ್ಯೂರಿಯಾಸಿಟಿ ಆಗಿದ್ದಂತೂ ನಿಜ. ಹನುಮಂತು ಪಲಾವ್ ಯಾವ್ದಂತೂ ನಂಗೆ ಒರಿಜಿನಲ್ ಗೊತ್ತಾಯಿಲ್ಲ. ಅಲ್ಲಿ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ರೋಡ್, ಆಯ್ತಾ? 80 feet 100 feet ರೋಡ್ ಒಳಗೆ
ದಾಟ್ಲಿಕ್ಕೆ ಭಯ ಆಗ್ತದೆ ಮಾರಿ, ಅಬ್ಬಾ ದೇವ್ರೆ. ಒಂದು ದಾಟ್ಕಿದ್ರೆ ಸ್ಟಾಲೆಸ್ಟ್ ಆಗ್ತದೆ ನೋಡಿ. ಇದೇ ಸರ್ಕಲ್ ಇಂದ ನೀವು ರೈಟ್ ತಕೊಂಡ್ರೆ ಬಿರಿಯಾನಿಯನ್ನು ಒಳ್ಳೆ ರೀತಿಯ ಸಂಗೋಲಿಯ ಫುಡ್ ಕಾರ್ನರ್ ಅಂತೆ, ಅಲ್ಲಿ ಸ್ವಲ್ಪ ಮಂಡಿ ಮಾರ್ಕೆಟ್ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲಿದೆ. ಒಂದ್ಸಲ ಟೇಸ್ಟ್ ಸೈಕಲ್ ಗ್ಯಾಪಲ್ಲಿ ಒಂದು ಜ್ಯೂಸ್ ಅಂಗಡಿ ಸಿಗ್ತದೆ. ಇಲ್ಲಿನ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಪಾರ್ಕಿಂಗ್ ಇಲ್ಲ. ವೆಹಿಕಲ್ ಅನ್ನ ಹೊರಗಡೆ ಪಾರ್ಕಿಂಗ್ ಮಾಡಿ ನೀವು ಸೀದಾ ಹನುಮಂತ ಪಾಲವಿಗೆ ಎಂಟರ್ ಆಗ್ಬೋದು. BN ಸ್ಟ್ರೀಟ್ ನೆನ್ಪಿಟ್ಕೊಳ್ಳಿ, ಹನುಮಂತ ಪಾಲವ್ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಆರ್ಕೆ ಕುಂದಾಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.